12 ಗಂಟೆಗೆ ಒಂದು ಮೀಟಿಂಗ್ ಮಾಡಿ 12 ಗಂಟೆಗೆ ನಾವು 3 ಜನ ಹೋಗ್ತೀವಿ. ಅದ್ರ ಆನೆಗೋಡ್ ಅಂತ ಒಂದು ಜಾಗ ಬರ್ತದೆ, ಅವನಿಗೆ ಗೊತ್ತಿಲ್ಲ. ನಿಂತಿರೋ ಲಾರಿಗೆ ಹೋಗಿ ಹೊಡೆದು ಬಿಡ್ತಾನೆ ನಮ್ಮ ಗಾಡಿ. ನನ್ನ ಜೊತೆಲಿ 3 ಜನ ಸತ್ತು ಹೋಗ್ತಾರೆ, ನಾನೊಬ್ಬನೇ ಉಳಿತೀನಿ. ಕಾರೆಲ್ಲ ಪಚಡಿ ಆಗಿದೆ, ನಾನು ಕೂತಿರೋ ಕಾಲ ಮೇಲೆ ಕಾಲು ಹಾಕೊಂಡಿದ್ದು, ಕಾಲು ಉಳಿದಿರುತ್ತೆ, ನನ್ನ ಫೇಸ್ ಎಲ್ಲ ಹೊರಟೋಗುತ್ತೆ ಪೂರ್ತಿ. ಇಲ್ಲಿ ಪೂರ್ತಿ ಪೋರ್ಷನ್ ತೆಂಗಿನಕಾಯಿನ ನಾವು ಗುಣಿಚೀಲದಲ್ಲಿ ಇಟ್ಟು ಚಚ್ಚಿದ್ರೆ ಹೆಂಗಾಗ್ತದೆ ಹಂಗಾಗ್ಬಿಡುತ್ತೆ ಮುಖ. ಪೇಪರಲ್ಲೆಲ್ಲ ನಿಮ್ಮ ಪ್ರಾಣದಿಂದ ಉಳಿಯಲ್ಲ ನೀವು ಅಂತ ಬಂತು. ನಮ್ಮವರೆಲ್ಲ ಕೆಲವರೆಲ್ಲ ಪಾರ್ಟಿ ಮಾಡಿಬಿಟ್ರಣ್ಣ ಅಂತಾರೆ. ಆವಾಗ ನನಗೆ ಭಾಳ ನೋವಾಗ್ಬಿಡುತ್ತೆ. ಯಾರು ಕನಿಷ್ಕದಲ್ಲಿ ನನ್ನ ಸಾವನ್ನು ಕೊಂಡಾಡಿದ್ರು ಅವ್ರಿಗೆ ದುಡ್ಡೇ ಕೇಳಬೇಡ ಅಂದ್ಬಿಡುತ್ತೆ. ಇವತ್ತು ಬಿಟ್ಬಿಟ್ಟಿದ್ದೀನಿ ಕೋಟಿಗಟ್ಲೆನೆ. ಅವ್ರು ನನ್ನ ಎದುರಿಗೆ ಬರೋಕ್ಕೆ ಅಷ್ಟೇ ಆಗೋಲ್ಲ, ಬಟ್ ನನಗೆ ಗೊತ್ತು, ಅವ್ರಿಗೆ ಗೊತ್ತಿಲ್ಲ. ನನ್ನ ಮಗನಿಗೆ 21 ಗೊತ್ತಿಲ್ಲ, ಅವನಿಗೆ ಲಂಡನಲ್ಲಿ ಇದ್ದಾನಲ್ಲ, ಅವ್ನಿಗೇನು ಗೊತ್ತಾಗಬೇಕಂತ ಹೇಳೋಲ್ಲ ನಾನು. ಎಷ್ಟೋ ಸಾರಿ ಹೇಳ್ತೀನಿ, ನಾನು ಖುಷಿ ಆಗುತ್ತೆ ಅದೆಲ್ಲ ನೋಡೋದು. ಓದಿಬಿಡೋ, ನಾನು ಅನುಭವಿಸ್ಲಿಲ್ಲ, ನನ್ನ ಮಗ ಓದಿ ಬಿಡು ಅಂತ ಅಂದ್ಬಿಡ್ತೀನಿ ನಾನು. ನನಗೆ 17-18 ವರ್ಷದಕ್ಕೆ ನಾನು ಭಾಳ ದೊಡ್ಡ ಬಿಸ್ನೆಸ್ ಮ್ಯಾನು, ಅಲ್ಲೇ ಸ್ಲಮ್ಮಲ್ಲಿ. ಆವಾಗ ನಮ್ಮ ಮನೆ ಹೊಡೆದು ಹಾಕ್ಬಿಡ್ತಾರೆ ಅಂತ ಬಂದ್ಬಿಡ್ತು. ನಮ್ಮ ಸ್ಲಮ್ಮೆಲ್ಲ ತೆಗೆದು ಅವಾಗಲೂ ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಆಯಿತು. ಆವಾಗ ಮನೆ ಖಾಲಿ ಮಾಡಬೇಕು, ಸ್ಲಮ್ ಬಿಡಬೇಕು, ಸ್ಲಮ್ ಬಿಡು. ಆಗ ನಾನು ಮಾವಳ್ಳಿಗೆ ಬರ್ತೀನಿ. ಆಗ 50,000 ರೂಪಾಯಿ ಭೋಗ್ಯಕ್ಕೆ ಮನೆಗೆ ಬರ್ತೀನಿ. 17 ವಯಸ್ಸಿಗೆ? 18 ವರ್ಷ ಇರ್ಬೋದು ಮ್ಯಾಕ್ಸಿಮಮ್. ಭೋಗಿಗೆ ಮನೆ ತಗೊಳ್ಸ್ಬಿಡ್ಬೋದು. ಮನೆಯಲ್ಲಿ ಕರೆಂಟು, ಒಳಗಡೆ ಕಿಚನ್ನು, ಒಳಗಡೆ ಟಾಯ್ಲೆಟ್, ವಾಶ್ರೂಮು ಎಲ್ಲ ಒಂದೇ ಮನೇಲಿ 50,000 ಭೋಗ್ಯಕ್ಕೆ. 5 ವರ್ಷ ಆ ಮನೇಲಿ ಒಂದು ಕೇಳಿ, ಸುಮ್ಗೆ ಇದು ಕಾಮಿಡಿ ಥರ ಇರುತ್ತೆ ನಿಮಗೆ. ಆ ಮನೆಗೆ ಬರ್ತೀವಿ, ಆ ಮನೆಯಲ್ಲಿ ಚೆನ್ನಾಗಿದೆ, ಎಲ್ಲ ಫಸ್ಟ್ ಕ್ಲಾಸ್ ಮನೆ. ಸ್ಲಮ್ಗೂ ಕರೆಂಟ್ ಇರೋ ಮನೆಗೂ, ಸಿಮೆಂಟ್ ಮನೆ, ಕಾಂಕ್ರೀಟ್ ಮನೆ, ಓಲ್ಡ್ ಮನೆ. ನಮಗೇನು ಅಂದರೆ ಎಲ್ಲಿ ನಾವು ಸ್ಲಮ್ಮಲ್ಲಿದ್ದೀವೋ ಅಂತ ಗೊತ್ತಾಗಬಾರ್ದು ಅಂತ. ಮನೆ ಕೊಡಲ್ಲ ಅವರು. ಅರೆ ಸ್ಲಮ್ ಲೈಫ್ ಗೊತ್ತಾಗಬಾರ್ದು ಅಂತ ನಮ್ಮ ಮನೆಯವ್ರಿಗೆ ಹೇಳ್ಬಿಡೋದು, ಎಲ್ಲ ಹೊಸ ಸೀರೆ ಇಟ್ಕೊಂಬಿಡಿ ನೀವು ಅಂತ. ಎಲ್ಲರಿಗೂ ಹೊಸ ಸೀರೆ, ಗೆಟಪ್ ಚೇಂಜ್, ಎಲ್ಲ ಗೆಟಪ್ ಚೇಂಜ್, ಎಲ್ಲ ನೋಡ್ಕೊಳ್ಳಿ ಅಂತ. ನಮ್ಮನೆಯವರು ಎಲ್ಲಿ ಗೊತ್ತಾಗ್ಬಿಡ್ತದೋ ಅಂತ 24 ಗಂಟೆ ಬಾಚೋದು, ಕರೆಕ್ಟಾಗಿರೋದು. ಅಗತ್ಯಕ್ಕಿಂತ ಜಾಸ್ತಿ ಅಗತ್ಯಕ್ಕಿಂತ ಅಲ್ಲ, ಗೊತ್ತಿಲ್ಲ ಅಂತ. ಅಗತ್ಯತೆ ಎಷ್ಟು ಅಂತ ಗೊತ್ತಿಲ್ಲಲ್ಲ ಸರ್. ನ್ಯಾಚುರಲ್ ನಮ್ಮ ಅಣ್ಣ ಮಕ್ಕಳು, ಅಮ್ಮ ಜೋರಾಗಿ ಮಾತಾಡ್ಬೇಡ್ರಿ ಅಂತ ನಾನು. ಹುಷಾರ್ ಪಕ್ಕದವರೆಲ್ಲ, ಅವರೆಲ್ಲ ಗಿರಾಕಿಗಳು ನಮ್ಮ ಥರ ಅಂತ ಮರ್ತೋಯ್ತು ನನಗೆ. ಅವರು ಅಲ್ಲಿಂದಲೇ ಬಂದಿರೋದು. ಸಾಮಾನ್ಯವಾಗಿ ಅಷ್ಟೇ ತಾನೆ, ಒಂದು ಗ್ರೇಡು ಮೇಲೆ ಹೋಗಿರ್ತಾರೆ. ನಾವು ಅವ್ರು ಕೋಟ್ಯಾಧೀಶರು ಅನ್ಕೊಂಬಿಡೋದು. ಆಮೇಲೆ 3 ದಿವಸ ನಮ್ಮವ್ರು ಈಚೆನೇ ಬಂದಿಲ್ಲ ಮನೆಯಲ್ಲಿ, ಒಟ್ಟಾರಕ್ಕೆ. ಹೆಂಗೆ ಮನೆ ಬಂದು ಫಸ್ಟ್ 3 ದಿನ ಏನೆಲ್ಲರೂ ಚೈನು ಗೀನು ಎಲ್ಲ ಹಾಕೊಟ್ಬಿಟ್ಟಿದ್ನಲ್ಲ ನಾನು. ಎಲ್ಲ ರೋಡ್ಗಳು ಥರ ಎಲ್ಲ ಹಳೇದೆಲ್ಲ ಇತ್ತೆಲ್ಲ ಹಾಕೊಂಬಿಡೋರು. ನೀರು ಸೇದಕ್ಕೆ ಬಂದ್ರೂ ನಾವು ಫುಲ್ ಟ್ರಿಪ್ ಮೇಲೆ ಬರೋರು ನಮ್ಮ ಮನೆಯವರು. ಈಗ ಅದು ನನಗೆ ಕಾಮಿಡಿ ಥರ ಕಾಣುತ್ತೆ, ಅವಾಗ ಅದು ಭಾಳ ಸೀರಿಯಸ್ ನನಗೆ. ಹೌದು, ಗೊತ್ತಾಗ್ಬಿಟ್ರೆ ನಮ್ಮ ಸ್ಲಮ್ಮವರು ಅಂತ ನಮ್ಗೆ ಮರ್ಯಾದೆ ಹೋಗ್ಬಿಡ್ತದೆ ಅಂತ. ಒಂಥರ ನೋಡಿ, ಅಳಿವು ಉಳಿವಿನ ಪ್ರಶ್ನೆ ಅಲ್ವಾ. ನನ್ನ ಸ್ನೇಹಿತರು ಗೊತ್ತು ನನ್ನ ಯೋಗ್ಯತೆ ಏನಂತ ಅಲ್ಲಿದ್ದಾವನು ಅಂತ. ಬಟ್ ಅವರು ಅಲ್ಲೇ ಇರೋರು, ಅವ್ರು ಬರೋರು ಎಲ್ಲ ನಮ್ಮ ಯಾವಾಗಲೂ ಬರೋರು. ಏನು ಇಷ್ಟಪ್ಪ ಚೆನ್ನಾಗಿ ಕ್ಲೀನಾಗಿದ್ದಾರಲ್ಲ ಅಂತ. ಅಲ್ಲಿ ನೋಡಿರೋರಲ್ಲ ನಮ್ಮ ನವ್ತಾರ, ಅವ್ರಿಗೆ ಇಲ್ಲಿ ನಂಜುಂಡಿಯವ್ರ ಮನೆಯವರೆಲ್ಲ ಚೇಂಜ್ ಆಗ್ಬಿಟ್ರಲ್ಲ ಅಂತ. ಇಲ್ಲಿ ನಾನು ಮಾಡಿರೋದು ಅಂತ ಅವ್ರಿಗೆ ಗೊತ್ತಿಲ್ಲಲ್ಲ. ಆಮೇಲೆ ಡೇ ಬೈ ಡೇ ಆಮೇಲೆ ಸೆಟ್ ಆದ್ವಿ ನಾವು. ಮನೇಲಿ ಕರೆಂಟು, ಟಿ ವಿ, ನಮ್ಮ ಮನೇಲಿ ಟಿ ವಿನೇ ಇರಲಿಲ್ಲ ಇವರು 15-16-17 ವರ್ಷದವ್ರು. ವಿನೋಬ್ ನಗರ ಸ್ಲಮ್ಮಲ್ಲಿ ನೋ ಟಿ ವಿ, ಕರೆಂಟ್ ಇಲ್ಲ, ಟಾಯ್ಲೆಟ್ ಇಲ್ಲಲ್ಲ, ಸ್ಲಮ್ಮಲ್ಲಿ ಇಟ್ಕೊತೀವಿ. ಇಲ್ಲ, ಇಲ್ಲಿ ಬಂದರೆ ಪೂರ್ತಿ ಪಿಕ್ಚರು, ಉದಯ ಟಿ ವಿದು. ಆವಾಗ ಸೋನಿ ಟಿ ವಿ ಇತ್ತು, ಗೊತ್ತಿಲ್ಲ ನಿಮಗೆ? ಸೋನಿ ಟಿ ವಿ ಅಂತ. ಅದರಲ್ಲಿ ಇಟ್ಟು ಹಂಗೆ ಅಲ್ಲಿಗೆ ಒಂದು ಎಪಿಸೋಡ್ ಅಂದ್ಕೊಳ್ಳಿ. ಇದು ಅಲ್ಲಿಗೆ ಎಂಡ್ ಅದು ನಮ್ಮದು. ನಾನು ಲೈಫ್ನಲ್ಲಿ ಎಲ್ಲ ನೋಡಿರೋದು ನಾನು. ಎಲ್ಲರ ಹತ್ರನೂ ಎಷ್ಟು ತಗ್ಗಿ ಬಗ್ಗಿ ನಡಿಬೇಕು ನಡ್ಕೊಂಡು ಬಂದೆ. ಎಲ್ಲಿ ರೆಬಲ್ ಆಗಬೇಕು ಅದೇ. ಆಮೇಲೆ ನನಗೆ ಭಯಗೇ ಇಲ್ಲ. ನಿಮಗೆ ಅಷ್ಟು ಕಷ್ಟ ಎಲ್ಲ ಅನುಭವಿಸಿದ್ರೆ ಯಾರ್ದು ಭಯ ಇರೋಲ್ಲ. ಆಮೇಲೆ ಅಲ್ಲಿ ಮಾವಳ್ಳಿಗೆ ಹೋದ್ಮೇಲೆ ಇನ್ನೂ ಚೆನ್ನಾಗಿ ಆಗ್ತಾಯಿತ್ತು. ನಂದು ಅಂಗಡಿ ಮಾಡಿದೆ ಅಲ್ಲಿ, ಒಂದು ಸಣ್ಣದ ಅಂಗಡಿ ಮಾವಳ್ಳಿಲಿ. KPN ಜ್ಯುವೆಲ್ಲರ್ಸ್ ಅಂತ. ಅಲ್ಲೇ ಟ್ರಾವೆಲ್ಸ್ ಮಾಡಿದ್ದು. ಅಲ್ಲೂ ಇದನ್ನು ಕಂಟಿನ್ಯೂ ಮಾಡಿದ್ದೆ. ಅದಾದಮೇಲೆ ನನಗೆ ಅಲ್ಲಿ ಬಂದಮೇಲೆ ನನ್ನ ತಂಗಿಗೆ ಮೋಸ್ಟ್ಲಿ ಮದುವೆ ಮಾಡೋ ಟೈಮ್ ಅನ್ಸುತ್ತೆ. ಆಗ ಅವ್ರದ್ದು ಒಂದು ಸಿನಿಮಾದಲ್ಲಿ ಅವರು ಒಂದು ಪಾರ್ಟ್ನರೆಲ್ಲ ಏನೋ ತೆಗಿತಾಯಿದ್ರು. ಯಾರು ಒಬ್ಬರಿದ್ದರು, ಮರ್ತುಬಿಟ್ಟೆ, ನಮ್ಮ ಸಮಾಜದವರು. ನಮ್ಮ ತಂಗಿಯ ಗಂಡನ ಅಕ್ಕನ ಗಂಡ ಏನೋ
ಬರ್ತದೆ ನನಗೆ ಲಿಂಕ್ ಇವಾಗ. ನಿಮ್ಮ ದೂರದರ ಸಂಬಂಧಿ? ನಮ್ಮ ತಂಗಿ ಇದೆಯಲ್ಲ, ನನ್ನ ತಂಗಿ ಗಂಡ ಇದನ್ನಲ್ಲ, ಅವ್ರ ಭಾವ ಅಂದ್ಕೊಳ್ಳಿ. ಅವ್ನು ಸಿನಿಮಾ ತೊಗೊಂಡವನು. ಈಗ ನಮ್ಮ ಹತ್ರ ದುಡ್ಡಿರೋದಲ್ಲ. ಈಗ ನಮಗೆ ಕಾಡಿ ಗೀಡಿ ಎಲ್ಲ ಸ್ಟ್ರಾಂಗ್ ಆಗಿತ್ವಲ್ಲ ನಾವು. ಈಗ ಮಾತಾಡ್ಬೇಕಾದ್ರೆ ಏನು ಮಾಡ್ತೀರಿ ಹಂಗೆ ಸಿನಿಮಾ ಗಿನ್ಮಾ ಅಂತ ಹೇಳೋರು. ಹಂಗೆ ನಾನು ಅವ್ರ ಮೂಲಕ ನಾನು ಗಾಂಧಿನಗರಕ್ಕೆ ಎಂಟ್ರಿ. ಎಷ್ಟನೇ ವಯಸ್ಸಿಗೆ? ಏನು 24-25 ಬಂದ್ಬಿಟ್ಟೆ ಅನ್ಸುತ್ತೆ. 24 ಹೌದು ರೀ, 24 ಬಂದ್ಬಿಟ್ಟೆ ನಾನು. 25 ಅಲ್ಲಿದ್ದೆ ನಾನು. ಅಲ್ಲಿ ಬಂದೆ, ಒಂದು ಆಫೀಸ್ ತೊಗೊಂಡೆ. ಅವ್ರ ಜೊತೆ ಸುತ್ತಾಡಿದೆ ನಾನು. ಒಂದು ಸಿನಿಮಾ ಸಿಡಿದೆದ್ದ ಗಂಡು ಅಂತ ಪಿಕ್ಚರ್. ಅದಕ್ಕೆ ಪಾರ್ಟ್ನರ್ ಆಗ್ಬಿಟ್ಟೆ. ಪ್ರೊಡ್ಯೂಸರ್? ಹೌದು. ಏನೋ ಒಂಥರ ಇದೆಯಲ್ಲ. ಅವಿನಾಶ್, ನನ್ನ ತಂಗಿನ ಯಾರು ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ಮಮ್ಮತ್ತಿನ ಸಿಡಿದೆದ್ದ ಗಂಡು ಅನ್ನೋ ಸಿನಿಮಾಗೆ ಪ್ರೊಡ್ಯೂಸರ್ ಪ್ರಭಾಕರ್ ಇರೋದಕ್ಕೆ, ವಾಣಿ ವಿಶ್ವನಾಥ್ ಹೀರೋಯಿನ್ನು, ಸುದರ್ಶನ್ ವಿಲನ್ನು ಅವ್ರು ಮಾಡೋರಿಗೆ. ಅದ್ರ ಜೊತೆಗೆ ಅವ್ರಿಗೆ ಲಾಸ್ ಆಗೋಯ್ತು. ನಾನು ಸೇರಿಕೊಂಡೆ, ನಾನು ಅವ್ರ ಜೊತೆ ಸೇರಿಕೊಂಡೆ. ನನ್ನ ಫಸ್ಟ್ ಪಿಕ್ಚರ್ ಅದು. ಆ್ಯಸ್ ಎ ಪ್ರೊಡ್ಯೂಸರ್? ಆ್ಯಸ್ ಎ ಪ್ರೊಡ್ಯೂಸರ್. 24ನೇ ವಯಸ್ಸು ಪ್ರೊಡ್ಯೂಸರ್ ನೀವು? ಹೌದು, 25 ವರ್ಷಕ್ಕೆ ಪ್ರೊಡ್ಯೂಸರ್ ನಾನು. ಅದು ಆಗೋ ಟೈಮಿಗೆ ನನಗೆ ಡಿಸ್ಟ್ರಿಬ್ಯೂಷನ್ ಲಿಂಕ್ ಸಿಕ್ಬಿಡ್ತು ನನಗೆ. ಆಫೀಸ್ ಮಾಡಿದೆ ಅಲ್ಲಿ. ನಾನು ವೆಂಕಟಪ್ಪ ಇದನ್ನಲ್ಲಿ ಮೂವಿಲ್ಯಾಂಡ್ ಟ್ಯಾಕ್ಸ್ ಇದೆಯಲ್ಲ, ಮೂವಿಲ್ಯಾಂಡ್ ಟ್ಯಾಕ್ಸ್ ಚಂದನ್ ಫಿಲ್ಮ್ಸ್ ಪಕ್ಕದಲ್ಲಿ ಒಂದು ಆಫೀಸ್ ಇದು ತೊಗೊಂಡೆ. ಓಕೆ, ಅದೇ ರಾಮಕೃಷ್ಣ ಲಾಡ್ಜ್ ಹತ್ರ. ಆಫೀಸ್ ಮಾಡಿದೆ. ಆಗ ನೋಡಿ ನನಗೆ ಸ್ನೇಹಿತರುಗಳು ಒಬ್ಬೊಬ್ಬರಾಗಿ ಸಿಕ್ಕಕ್ಕೆ ಶುರು ಮಾಡ್ತಾರೆ. ಏನು ಡಿಸ್ಟ್ರಿಬ್ಯೂಷನ್ ಅಂದರೆ? ಬೇರೆ ಪಿಕ್ಚರ್ನ ರಿಲೀಸ್ ಮಾಡೋದು. ಒಂದು ಆಫೀಸ್ ಮಾಡ್ತೀನಿ. ಅಲ್ಲಿ ಬರಬೇಕಾದ್ರೆ ಫಸ್ಟೇ ಮಾಡಲ್ಲ ನಾನು, ಫೈನಾನ್ಸ್ ಶುರು ಮಾಡಿಬಿಡ್ತೀನಿ. ನನ್ನ ಹತ್ರ ದುಡ್ಡು ಇರ್ತದಲ್ಲ. ಬಿಸ್ನೆಸ್ಸು ಇಲ್ಲಿ ನನ್ನ ಜ್ಯುವೆಲರಿ ಶಾಪ್ ನಡೀತಾ ಇರ್ತದೆ, ಮಿಕ್ಕಿದೆಲ್ಲ ಆಕ್ಟಿವಿಟೀಸ್ ಇರ್ತದೆ. ಫೈನಾನ್ಸ್ ಶುರು ಮಾಡಿಬಿಡ್ತೀನಿ, ಫೈನಾನ್ಸ್ ಕೊಟ್ಬಿಡ್ತೀನಿ. ಸುಮಾರು ಒಂದು 150 ಪಿಕ್ಚರ್ ಫೈನಾನ್ಸ್ ಮಾಡಿರ್ಬೋದು ನಾನು. ಯಾವ ಪಿಕ್ಚರ್? ಕೆಲವು ಎಷ್ಟು ಬಾಯ್ ಬಿಟ್ಟು ಹೇಳಂಗಿಲ್ಲ ನಾನು. ಒಳ್ಳೊಳ್ಳೆ ಸಿನಿಮಾ ಎಲ್ಲ ಕಮ್ಮಿ ಎಲ್ಲವರೆಗೂ ಮಾಡ್ತೀನಿ. ಡಿಸ್ಟ್ರಿಬ್ಯೂಷನ್ಗೆ ಕೊಟ್ಟು ಕೈ ಹಾಕ್ಬಿಡ್ತೀನಿ. ಡಿಸ್ಟ್ರಿಬ್ಯೂಷನ್ಗೆ ಹಾಕಿದ್ಮೇಲೆ ನನಗೆ ದೇವ್ರು ಒಳ್ಳೇದು ಮಾಡ್ತಾನೆ. ಜಾಕಿ ಚಾಂದ್ ಪಿಕ್ಚರ್ಗಳೆಲ್ಲ ತೊಗೊಂಬಂದ್ಬಿಡ್ತೀನಿ. ಆ್ಯಕ್ಷನ್ ಸಿನಿಮಾಗಳು ಚೆನ್ನೈಯಿಂದ ಅದು ರಿಲೀಸ್ ಮಾಡೋಕ್ಕೆ ಶುರು ಮಾಡ್ತೀನಿ. ಸಿನಿಮಾಗೆ ಫೈನಾನ್ಸ್ ಮಾಡಿಬಿಡ್ತೀನಿ. ಆವಾಗ ಲಕ್ಷ್ಮಿ ಆಶೀರ್ವಾದ ಮಾಡ್ತಾಳೆ. ಆವಾಗ ನಾನು ಫೈನಾನ್ಸಲ್ಲಿ ಆಗ್ತೀನಿ ಗಾಂಧಿನಗರದಲ್ಲಿ. 26-27 ವರ್ಷದಿಗೆ ನಾನು ಟಾಪ್ ಆಗಿಬಿಟ್ಟಿರ್ತೀನಿ. ಸೊ ಗಾಂಧಿನಗರದ ಲೀಡಿಂಗ್ ಡಿಸ್ಟ್ರಿಬ್ಯೂಟ್ರು ಯಾರು ನಾವು ನೋಡದೇ ಇರೋರು ಯಾರಿದ್ದಾರೆ? ದುಡ್ಡು ಬರೋವಂಥ ಎಲ್ಲ ಕ್ಷೇತ್ರಕ್ಕೂ ಕೈ ಹಾಕ್ತೀನಿ ನಾನು. ರಿಯಲ್ ಎಸ್ಟೇಟ್ ಒಂದು ಮಾಡೋಲ್ಲ ನಾನು. ಅದೊಂದು ಮಾತ್ರ ನನ್ನ ಕೈಲಿ ಆಗಲಿಲ್ಲ. ಭೂಮಿನ ಮಾರೋದು ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಆಮೇಲೆ ಚೆನ್ನಾಗಿ ಆಗುತ್ತೆ ಮನೆಗಿನೇ ಅದು ಇದು ಎಲ್ಲ. ಆ ಮನೆಗೆ ಹೋಗಿ ಇನ್ನೊಂದು ಮನೆಗೆ ಹೋಗ್ತೀವಿ, ದೊಡ್ಡ ಮನೆಗೆ. ಅಲ್ಲಿಂದ ದೊಡ್ಡ ಮನೆಗೆ ಹೋಗ್ತೀನಿ. 50,000 ಇರೋದು 3 ಲಕ್ಷಕ್ಕೆ ಹೋಗ್ತೀನಿ. ಲಕ್ಷಗಳು ಹೋದ್ಮೇಲೆ ಕೋಟಿಗಳ ಹತ್ರ ಬರ್ತೀನಿ. ಸಿನಿಮಾ ಮಾಡ್ತೀನಿ, ಭಾಳ ಮಾಡ್ತೀನಿ. ಇದಾದಮೇಲೆ ಅಲ್ಲೊಂದು ದೊಡ್ಡ ಮನೆ ಕಟ್ಕೋತೀನಿ. ಆ ಥರ ಭಾಳ ಚಂದ ಡೆವಲಪ್ ಆಗುತ್ತೆ. ಆಗ ನನಗೆ ಈ ಫೈನಾನ್ಸ್ಗಳು ಸಂದರ್ಭದಲ್ಲೇ ಈ ನಾರಾಯಣು ಅವರೆಲ್ಲ ಸಿಕ್ಕೋದು. ನನಗೆ ಯಾವ ಫೈನಾನ್ಸ್ ಮಾಡ್ತಾ ಇರ್ತೀನಿ ಅಲ್ಲ, ಆಗ ಎಲ್ಲ ದೊಡ್ಡ ಫೈನಾನ್ಸ್ ಪ್ರೊಡ್ಯೂಸರ್ಗೆ ದುಡ್ಡು ಕೊಡ್ತಾ ಇರ್ತೀನಿ. ಆಗ ಸಿಕ್ಕೋದೆ ನಾರಾಯಣು ಮತ್ತು XYZ ಎಲ್ಲ ಸಿಗ್ತಾರೆ. ಆಗ ಅಚಾನಕ್ಕಾಗಿ ನಾನು ಸೀರಿಯಲ್ಗೆ ಬರ್ತೀನಿ. ನಿಮ್ದು ಅಲ್ಲೇ ತಾನೆ, ಅಲ್ಲಿಂದನೇ ತಾನೆ? ಹೌದು, ನಾನು ನಿಮ್ಮನ್ನು ನೋಡಿದ್ದೆ. ಅದರಿಂದ ಇಷ್ಟು ಕಥೆ ಇದೆ ನೋಡಿ. ನಾವು ನಿಮ್ಮನ್ನು ನೋಡೋಕೆ ಮುಂಚೆ ಇಷ್ಟು ಬದುಕಿದೆ ನಿಮ್ಮದು. ರಿಯಲ್ ಕತೆ. ಬಟ್ ಏನಂದರೆ ಹೋರಾಟ. ನನಗೆ ಅವಾಗ ತಿಂಗಳಿಗೆ 30 ಲಕ್ಷ ಬಡ್ಡಿ ಬರ್ತಾಯಿತ್ತು. ಎಷ್ಟು ವರ್ಷದಿಂದ? 30 ವರ್ಷದಿಂದ 30 ಲಕ್ಷ ಬರುತ್ತೆ. 30 ಲಕ್ಷ ಬರುತ್ತೆ ಬಡ್ಡಿನೇ. ಬಡ್ಡಿ ವ್ಯವಹಾರದಲ್ಲಿ ಲಾಭ ಅನ್ನೋದು ಒಂದು ತಿಂಗಳಿಗೆ ಒಂದು 30 ಲಕ್ಷ ಬರುತ್ತೆ. ಅದು ಇವತ್ತಿಗೆ ಒಂದು 3 ಕೋಟಿ. ಅದು ಇವತ್ತಿಗೆ 30 ಲಕ್ಷ 30 ವರ್ಷ 25 ವರ್ಷದಿಂದ 3 ಕೋಟಿಯಲ್ಲಿ ಇನ್ನೂ ಜಾಸ್ತಿ. ಒಟ್ಟು ನೆಟ್ ಪ್ರಾಫಿಟ್ ಆಫ್ KP ನಂಜುಂಡಿ ಪರ್ ಮಂತ್ ಏನು? ಯಾವಾಗ ಯಾರು ಕೊಟ್ಟಿಲ್ಲ ನಾನು ಫೈನಾನ್ಸ್ ಹೇಳಿ? ಸಿನಿಮಾದಲ್ಲಿ ಯಾರು ಕೊಟ್ಟಿಲ್ಲ ನಾನು? ಬರ್ದೇ ವಸೂಲಿ ಮಾಡೋಕ್ಕೂ ರೆಡಿ. ಹುಟ್ಟು ಬೆಳೆದ ಜಾಗ ಯಾವ್ದು ನಮ್ಮದು? ಅಲ್ಲ ಸರ್, ನಾನು 30% ಬಡ್ಡಿಗೆ ತೊಗೊಂಡು ನಾನು ದುಡ್ಡು ಕೊಟ್ಟಿರೋನು. ನಾನು ದುಡ್ಡು ಕೊಟ್ಟಾಗ ವಸೂಲಿ ಮಾಡಲ್ಲೇನು? ಯಾರೂ ಮೋಸ ಮಾಡಿಲ್ಲ. ಕೆಲವರು ದ್ರೋಹಿಗಳಾಗಿರ್ಬೋದು ಅಷ್ಟೇ. ಸಿನಿಮಾದಲ್ಲಿ ನನಗೆ ಯಾರೂ ಮೋಸ ಮಾಡಿಲ್ಲ. ಸ್ನೇಹಿತರಾಗಿದ್ದವ್ರು ದ್ರೋಹಿಗಳಾಗಿದ್ದಾರೆ ಅಷ್ಟೇ. ಮಿತ್ರದ್ರೋಹಿ ಅಂತಾರಲ್ಲ, ಆ ಥರದವ್ರು ಇರ್ತಾರೆ ಅಷ್ಟೇ. ಮಿಕ್ಕಿದವರು ಸಿನಿಮಾ ಯಾವತ್ತೂ ಕೆಟ್ಟದ್ದು ಮಾಡೋದಿಲ್ಲ. ದುಡಿಯೋರಿಗೆ ಸಿನಿಮಾ ಒಳ್ಳೆಯ ಕ್ಷೇತ್ರ. ಆದರೆ ದುಡಿಬೇಕು. ಇಲ್ಲಿ ಲಾಜಿಕ್ ಇಲ್ದಿರ ಮ್ಯಾಜಿಕ್ಕೆಲ್ಲ ಮಾಡೋಕ್ಕಾಗೋದಿಲ್ಲ ಸಿನಿಮಾದಲ್ಲಿ. ವ್ಯವಹಾರದಲ್ಲಿ ಲಾಜಿಕ್ ಇಟ್ಕೊಂಡೇ ನೀವು ದುಡಿಬೇಕು. ಮ್ಯಾಜಿಕ್ಕೆಲ್ಲ ಮಾಡಿ ದುಡಿತೀನಿ ಅಂದರೆ ಸಿನಿಮಾ ಮುಗಿಸುತ್ತೆ. ದರ್ ಈಸ್ ನೋ ಮ್ಯಾಜಿಕ್, ಓನ್ಲಿ ಲಾಜಿಕ್ಕೇ ಇರಬೇಕು ವ್ಯವಹಾರದಲ್ಲಿ. ಅವಾಗಲೇ ಬದುಕೋದು. ನಾವೆಲ್ಲ ಹಂಗೆ ಬದುಕಿದಲ್ಲ, ಅದು ಭಾಳ ಆಯಿತು. ಆಮೇಲೆ ಏನೇನೋ ಮಾಡಿದೆ ನಾನು. ಭಾಳ ದೊಡ್ಡ ಕೈ ಆಗದೆ ಎಲ್ಲ ಅದರಲ್ಲೂ ದೇವರು ನನಗೆ
ಆಮೇಲೆ ನಾನು ಮದುವೆ ಮಾಡಿಕೊಂಡೆ. ಸರ್ ಈಗ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅಂತ ಯಾರಿಗೆ ಗೊತ್ತು? ನನಗೆ ಗೊತ್ತು. ಹೊರಗಿನವ್ರಿಗೆ ಏನು ಗೊತ್ತಿಲ್ಲ. ಹೆಣ್ಣು ಕೊಡಬೇಕಾದ್ರೆ ಏನು ಹುಡುಕ್ತಾರೆ? ಮೂಲ ಹುಡುಕ್ತಾರೆ. ಯಾವುದೇ ಹೆಣ್ಣು ಕೊಡಬೇಕಾದ್ರೆ ಮೂಲ ಹುಡುಕ್ತಾರೆ. ಮೂಲಕ್ಕೆ ಹೋದರೆ ನಾನೆಲ್ಲಿ ಅವನು ಮತ್ತೆ ಆ ಕೊಳಗೇರಿಗೆ ಬರುತ್ತೆ. ಈಗ ನಾನು ಮಾವಳಿನಲ್ಲಿ ಇದ್ದೀನಿ ಅಂತ ಅಂದ್ಕೊಳ್ಳಿ, ನಮ್ಮ ಸ್ವಂತದವ್ರು ತಾನೇ, ಯಾರೋ ಒಬ್ಬೊಬ್ಬರು ಇಬ್ಬರು ಯಾರೋ ಇದು ಸ್ವಂತದಲ್ಲಿ ಮದುವೆ ಆಗ್ಬೇಕಂದ್ರೆ ನಮ್ಮ ಸ್ವಂತದಲ್ಲೇ ಇಟ್ಕೊಂಡು ಹೋಗ್ಬೇಕಂತಾನೆ, ಅದೇ ರೂಟ್ ಇಟ್ಕೊಂಡೆ ಹೋಗ್ಬೇಕು. ಅವ್ರು ಏನು ಹೇಳ್ತಾರೆ, ಜೋಬಡಿನಲ್ಲಿ ಇದ್ರಲ್ಲ ಅವರೇನೋ ಅಂತಾನೆ. ಎಷ್ಟು ದಿನ ಮುಚ್ಚಿಟ್ಕೋತೀರಾ? ನಾನಿವತ್ತು ಮನೇಲಿ ಇದ್ದಿರ್ಬೋದು, ಅವಾಗ ಭಾಳ ದೊಡ್ಡ ಮನೆ, ಕಾರು ಗೀರು, ನನ್ನ ಮಾರುತಿ ವ್ಯಾನ್ಗಳಲ್ಲೇ ಹೋಗೋದು. ಅವು ಮಾರುತಿ ವ್ಯಾನ್ ಭಾಳ ಫೇಮಸ್ಸು. ಮಾರುತಿ ವ್ಯಾನು, ಮಾರುತಿ ಕಾರ್ಗಳಲ್ಲೇ ಇರೋದು ನನ್ನ ಹತ್ರ. ಆದರೆ ಅವ್ರು ಯಾರು, ಅವ್ರ ಅಪ್ಪ ಏನು ಮಾಡ್ತಾಯಿದ್ರು ಅಂತ ಕೇಳ್ತಾ ಇರ್ತಾರೆ ಹೆಣ್ಣು ಕೊಡೋರು. ಮೂಲಕ್ಕೆ ಹೋಗ್ತಾರೆ. ಮೂಲಕ್ಕೆ ಹೋದಾಗ ನಾನೆಲ್ಲಿ ಅವನು ಅದು ನನಗೇನು ಸಮಸ್ಯೆ ಇಲ್ಲ, ಆದರೆ ಅವ್ರಿಗೆ ಸಮಸ್ಯೆ, ಹೆಣ್ಣು ಕೊಡೋರಿಗೆ ಸಮಸ್ಯೆ. ಇವನು ಬದುಕ್ತಾನೋ, ಇವನು ಸರಿತಾನೋ ಏನೋ ಅಂತ. ಬಟ್ ಅಷ್ಟೊತ್ತಿಗೆ ನಾನು ನನ್ನ ಹೆಂಡ್ತಿನ ಮದುವೆ ಆಗೋಷ್ಟೊತ್ತಿಗೆ ನಾನು ದೊಡ್ಡ ಫೈನಾನ್ಷಿಯರ್ ನಾನು. ಅದೇ ಇದು ತಿಂಗಳಿಗೆ 30 ಲಕ್ಷದ್ದು. ಮತ್ತು ಯಾವ ಲೆಕ್ಕ ನನಗೆ? ಬಟ್ ಜನ ಮೂಲ ಹುಡುಕ್ತಾರೆ. ಮೂಲ ಹುಡುಕ್ತಾರಲ್ಲ, ಮೂಲ ಹುಡುಕಿದಾಗ ಸಂಬಂಧಗಳಲ್ಲಿ ಭಾಳ, ಅದಕ್ಕೆ ತಾನೇ ಸಂಬಂಧಗಳಲ್ಲಿ ತಂದು ಮದುವೆ ಮಾಡೋ ಉದ್ದೇಶ ಏನು? ಅವ್ನು ಒಳ್ಳೆಯವನ ಕೆಟ್ಟವನ ಅಂತ ತುಂಬ ಹುಡುಕಾಡೋದು ಏನಕ್ಕೆ ಅಂದರೆ ಅವ್ನ ಮೂಲ ಯಾವುದು ಅಂತ. ಅವ್ರು ಚೆನ್ನಾಗಿರ್ತಾರೆ ಬಿಡ್ರಿ ಅಂತ. ಹಂಗೆ ಹುಡುಕಿದ್ರೆ ನಾವು ಇಲ್ಲಿ ಬರ್ತೀವಿ. ನಂಬಿ ಕೊಡಬೇಕಲ್ಲ ನನಗೆ. ನನಗೆ ಹೆಸರಿತ್ತು, ಅವ್ರೇನು ಬಿಡ್ರಿ ಅಂತ ನಮ್ಮರೆಲ್ಲರೂ ಅವ್ರು ತುಂಬ ಒಳ್ಳೆಯವರಪ್ಪ ಅನ್ನೋರು ಅದೆಲ್ಲ ಇರೋದು. ಹೆಣ್ಣು ಕೊಡಬೇಕಲ್ಲ ನನಗೆ. ಆವಾಗ 4-5 ಕಡೆ ಹೋದ್ವಿ. ನಾವು ಮೊದಲೇ ಸಿನಿಮಾದಲ್ಲಿದ್ದೆ. ನನಗೆ ನಾನು ಕಪ್ಪಗಿದ್ದೀನಿ, ನಾನು ಮದುವೆ ಆಗೋಳಂತೂ ಬೆಳಗ್ಗೆ ಇರಬೇಕು ಅಂತ ಆಸೆ. ಸ್ಯಾಕ್ರಿಫೈಸ್ ಒಂದು ಹಂತಕ್ಕೆ ಓಕೆ, ನನಗಿಂತ ಕಪ್ಪಗಿರೋ ಮಾಡ್ಕೊಂಬಿಟ್ಟು ನಾನೇನು ಮಾಡಲಿ? ನಮಗುಟ್ಟೋ ಮಕ್ಕಳು ಅದೆಲ್ಲ ನನಗೆ ಭಾಳ ನನ್ನ ತಲೆ ಅಂದರೆ ತಲೆ ಅಲ್ಲ, ಅದೊಂದು ಕಾಮನ್ ಸೆನ್ಸು. ಈ ನನ್ನ ಮಕ್ಕಳು ಆಮೇಲೆ ನನ್ನಂಗೆ ಹುಟ್ಟುಬಿಟ್ರೆ, ಈಗ ನಾನು ಎಷ್ಟು ಜನರ ಕೈಲಿ ಚಿಕ್ಕ ವಯಸ್ಸಿನಲ್ಲಿ ಬೈಸ್ಕೊಂಡಿದ್ದೀನಿ, ಕರಿಯ ಅನ್ನಿಸ್ಕೊಂಡಿದ್ದೀನಿ. ಅವ್ನು ಸರಿಯಾಗಿ ಹೇಳೋ, ಸರಿಯಾಗಿ ಮುಖ ತೊಳೆಯೋ ಅಂತ ಅಂದಿಸಿ, ಅವನೇನೋ ಅವ್ನು ಹುಟ್ಟಿ ಹಿಂಗಿದೆ ಅಂತೆಲ್ಲ ನನಗೆ ಬೈದಿದ್ದಾರೆಲ್ಲ. ಕುಳ್ಳಗಿರ್ತೀನಿ, ಕಪ್ಪಗಿರ್ತೀನಿ, ಇದೆಲ್ಲ ಅವಮಾನಗಳು ನಾನು ಸಹಿಸ್ಕೊಂಡಿರ್ತೀನಿ, ನಾನು ಅನುಭವಿಸಿರ್ತೀನಲ್ಲ. ಸೊ ನನಗೆ ಮದುವೆ ಆಗೋಳು ಕೆಂಪಗಿರಬೇಕು, ಬೆಳ್ಳಗಿರಬೇಕು, ನಮ್ಗೆ ಹುಟ್ಟೋ ಮಕ್ಕಳು ಬೆಳ್ಳಗಿರಬೇಕು. ಒಂದು ಸ್ವಾರ್ಥ ಆದ್ರೂ ಕೂಡ ನಮಗೆ ನಾವು ಕಷ್ಟಪಟ್ಟಿದ್ದು ನಮ್ಮ ಮಕ್ಕಳಾಗಬಾರ್ದು ಅನ್ನೋ ಉದ್ದೇಶ ತಾನೇ ಅದು. ಎಲ್ಲ ತಂದೆ ತಾಯಿಗಳು ಯೋಚನೆ ಮಾಡ್ತಾರಲ್ಲ. ಹುಟ್ಟೋವಾಗ ಕಪ್ಪು ಹುಟ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಹಂಗೆ ಲೆಕ್ಕ ನೋಡಿದ್ರೆ ನಾನು 5ನೇ ಕಪ್ಪಗಿದ್ದೆಪ್ಪ, ನಾನು ಬದುಕಿಲ್ವಾ? ಕಲರ್ ಪ್ರಶ್ನೆ ಅಲ್ಲ, ಒಂದು ನಮಗೊಂದು ಆಸೆ. ಆಮೇಲೆ ನಮ್ಮ ಸಮಾಜದಲ್ಲಿ ಎಲ್ಲರೂ ಸೂಪರ್ ಡೂಪರ್ ಕಲರ್ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲ ಬಡತನದ ರೇಖೆಯಲ್ಲಿರೋರು. ಹೆಂಗೋ ಇದ್ದು ನಮ್ಮ ಅದೃಷ್ಟ, ನನ್ನ ಹೆಂಡತಿ ಸಿಕ್ಕಾಕೊಂಡ್ಳು. ಬಟ್ ಅವಳು ಕನ್ವಿನ್ಸ್ ಮಾಡೋ ಸ್ವಲ್ಪ ಕಷ್ಟನೇ ಆಯಿತು ಅಂದ್ಕೊಳ್ಳಿ. ಆಮೇಲೆ ಎಲ್ಲ ಹೇಳಿದ್ಮೇಲೆ ಸಿನಿಮಾದವರಲ್ವಾ ಅಂದರು. ನಮಗೆ ನನ್ನ ಹೆಂಡತಿ ಒಪ್ಕೊಂಡಿದ್ದೆ ಸಿನಿಮಾದವನು ಅಂತಲೂ ಇರ್ಬೋದು. ದುಡ್ಡೆಲ್ಲರೂ ನೋಡಿರ್ತಾರೆ, ಸಿನಿಮಾದಲ್ಲಿದ್ದಾರೆ, ಪ್ರೊಡ್ಯೂಸರ್ ಅಲ್ವ ಇವರು, ಓಕೆ ಅಂದನೂ ಆಗಿರ್ಬೋದು. ಅಷ್ಟೊತ್ತಿಗೆ ನಾನು ಸಿನಿಮಾ ತೆಗಿತಾ ಇದ್ದೆ ಅಂತ ಕಾಣುತ್ತೆ ಅವ್ನು ಮದುವೆ ಆದಾಗ. ಆಗ ಮದುವೆಗೆ ಅವಳು ಒಪ್ಕೊಂಡ್ಳು. ನಮ್ಮ ಅತ್ತೆ ಮಾವೆಲ್ಲ ಭಾಳ ಒಳ್ಳೆಯವರು, ತುಂಬ ಒಳ್ಳೆಯವರು, ತುಂಬ ಆನೆಸ್ಟ್ ಅವರು, ನಂಬಿ ಕೊಟ್ಟರು. ಆಮೇಲೆ ಮದುವೆ ಮಾಡಿ ನಾನು ಅಂಥ ಟೈಮ್ನಲ್ಲಿ 25 ವರ್ಷದಿಂದ ಮದುವೆ ಮಾಡ್ಕೊಂಡಿದ್ದೇ ಒಂದು ಗ್ರ್ಯಾಂಡ್ ಮದುವೆ ಅದು. ಅಂಥ ಮದುವೆ ಹಂಗೆ ಎಕ್ಸ್ಟ್ರಾರ್ಡಿನರಿ ಮದುವೆ ನಂದು. ಗುರುಕಿರಣ್ ಆಗ ಬೆಂಗಳೂರು ಹೊಸಬ, ಆತನ ಆರ್ಕೆಸ್ಟ್ರಾ ನನ್ನ ಮದುವೆಗೆ, ಸಂಗೀತ ಕಚೇರಿ. ನನಗೆ ತುಂಬ ಫ್ರೆಂಡ್, ನಾನು ಮಾಡಿಬಿಡ್ರಿ ಗುರುಕಿರಣ್ ನನ್ನ ಮದುವೆಗೆ. ಬಾಸ್ ಮಾಡ್ತೀನಿ ಬಾಸ್ ಅಂತ ಚೆನ್ನಾಗಿ ಮಾಡಿದ್ರು. ಎಲ್ಲರೂ ಬಂದಿದ್ದರು. ಅಷ್ಟೊಂದು ಸಿನಿಮಾದಲ್ಲಿದ್ದೆ ನಾನು. ನಿಮ್ಮ ಮಾತನಾಡಿಯೋದು ಅದೆಲ್ಲ ಎಲ್ಲೋ ಇಟ್ಟಿದ್ದಾಳು. ಭಾಳ ದೊಡ್ಡ ಗ್ರ್ಯಾಂಡ್ ಮದುವೆ ಅದು. ನಮ್ಮ ಸಮಾಜದಲ್ಲಿ ಅದೊಂದು ದೊಡ್ಡ ಗ್ರ್ಯಾಂಡ್ ಮದುವೆ. ದುಡ್ಡಿತ್ತಲ್ಲ ಸರ್. ಆಮೇಲೆ ಹೆಸರು, ಆಮೇಲೆ ನಾನು ಫೈನಾನ್ಸಿಯರು. ಸಿನಿಮಾದಲ್ಲಿ ಎಲ್ಲರೂ ಬರ್ತಾರೆ. ಆಫ್ಟರ್ ಮ್ಯಾರೇಜ್ ಏನಾಯಿತು? ಆಫ್ಟರ್ ಮ್ಯಾರೇಜ್ ಈಗೇನಿದ್ದೀನಿ ಅಲ್ಲಿಗೆ ಬಂದು ನಿಂತಿದ್ದೀನಿ. ಆಫ್ಟರ್ ಮ್ಯಾರೇಜ್ ಏನಾಯಿತು ಅಂದರೆ ಅಷ್ಟೊತ್ತಿಗೆ ಭಾಳ ದೊಡ್ಡ ಮಟ್ಟಕ್ಕೆ ಹೋಗ್ಬಿಟ್ಟೆ ನಾನು. ಫೈನಾನ್ಸ್ ಒಂದು ಕಡೆ, ಡಿಸ್ಟ್ರಿಬ್ಯೂಷನ್ ಒಂದು ಕಡೆ, ಇದೆಲ್ಲ ಭಾಳ ದೊಡ್ಡ ಮಟ್ಟಕ್ಕೆ ಹೋಗಿತ್ತು ಅದು. ಅವಾಗ ಏನಾಗೋಯಿತು, ಹಿಂಗೆ ನನ್ನನ್ನು ನೋಡೋದು ತುಂಬ ಕಷ್ಟ ಆಯ್ತು ಅವಾಗ. ಅಂದರೆ ಅಷ್ಟು ಬ್ಯುಸಿ ಇದ್ದೆ ನಾನು. ಎಲ್ಲ ಕಡೆಯೂ ಏನೇನು ಮಾಡಬೇಕು ಅಂತೆಲ್ಲ ಅದೆಲ್ಲ ಮಾಡ್ತಾ ಇದ್ದಲ್ಲ, ಸಿಗ್ತಾರೆ. ಬಹುಶಃ ಮದುವೆ ಮುಂಚೆ ಶೋರೂಮ್ ಇಲ್ಲ. ಅದು ಯಾಕಾಯಿತು ಅಂದರೆ ನಾನು ಸಮಾಜಕ್ಕೆ ಬಂದುಬಿಡ್ತೀನಿ ಪರಮೇಶ್ವರ್. ಅಂದರೆ ನಿಮ್ಮ ವಿಶ್ವಕರ್ಮ ಸಮಾಜಕ್ಕೆ ಬರ್ತೀನಿ. ಬಂದ ನಂತರ ಅವರು ನಮ್ಮ ಮನೆಗೆ ಬರ್ತಾರೆ ಸ್ವಾಮೀಜಿಗಳು ನಮ್ಮಲ್ಲಿ. ನಾನು ಅವ್ರಿಗೆ ಅಪಾಯಿಂಟ್ಮೆಂಟ್ ಎಲ್ಲ ಕೊಡೋಲ್ಲ. ನಮಗೆ ಜಾತಿ ಗೀತಿ ಇರೋಲ್ಲ ನೋಡಿ. ನಾವು ಈಗ ಅಲ್ಲಿಂದ ಇಲ್ಲಿ ಬಂದಮೇಲೆ ಕಷ್ಟದಲ್ಲಿ ಜಾತಿ ಆಗದೆ ಇರೋವಾಗ ನಾನು ಹೆಂಗೆ ಜಾತಿ ನೋಡ್ಕೊಂಡು ಹೋಗಿರೋ? ನಾನು ಜಾತಿ ನೋಡ್ಕೊಂಡು ಹೋಗಿರಲ್ವಲ್ಲ.
ಅಸಲಿಗೆ ವಿಶ್ವಕರ್ಮ ಅಂದ್ರೆ ಗೊತ್ತಿಲ್ಲ ನನಗೇನೆ. ಒನ್ ಟೈಮ್ ಆಚಾರ್ಯನೊಂದು ಬಿಟ್ಟರೆ ನನಗೆ ನಾವೇನು ಕೆಲಸ ಮಾಡ್ತೀವಿ, ನಮ್ಮ ಸಮಾಜದ ಇತಿಹಾಸ ಏನೂ ಗೊತ್ತಿಲ್ಲ ನನಗೆ. ಆಮೇಲೆ ಅದರ ಅವಶ್ಯಕತೆಯೂ ನನಗಿರಲಿಲ್ಲ. ಈಗ ಸಿನಿಮಾದಲ್ಲಿ ಜಾತಿ ಇದೆಯಾ? ಇಲ್ಲ. ಹಂಗೆ ಅದು ಮಾಡುವಾಗ ಇವರು ಬರ್ತಾರೆ. ಇವರು ಬಂದ ಮೇಲೆ ಒಂದು ಸ್ವಾಮೀಜಿಗಳು, ನಾನು ಯಾರಪ್ಪ ದಿನ ಬೆಳಗ್ಗೆ ಚಂದ ಕೇಳೋರು ಇರ್ತಾರೆ ಅವಾಗ ನನಗೆ. ಅವ್ರಿಗೊಂದಷ್ಟು ದುಡ್ಡು ಕೊಟ್ಟು ಕಳಿಸ್ಬಿಡಪ್ಪ ಅಂದರೆ, ಇಲ್ಲ ಅವ್ರು ಏನೋ ಒಂದು ಸಮಾವೇಶ ಮಾಡಬೇಕು, ಬಂದು ಕೂತ್ಕೊಂಡ್ರೆ ನೀವು ತುಂಬ ಅಷ್ಟೊತ್ತಿಗೆ ನಾನು ಸೀರಿಯಲ್ ಗೀರಿಯಲೆಲ್ಲ ಆಕ್ಟಿಂಗ್ ಆಗ್ಬಿಟ್ಟು ಭಾಳ ಫೇಮಸ್ ಆಗ್ಬಿಟ್ಟಿರ್ತೀನಿ. ಆಗೋಗ್ಬಿಟ್ಟಿರ್ತದೆ. ಭಾಗೀರಥಿ ಆಗ್ಬಿಟ್ಟಿರುತ್ತೆ. ನೀವು ಇಂಟರ್ವ್ಯೂ ಮೇಲೆ ಕೇಳ್ತಾ ಇದ್ದೀರಾ, ಅದರಿಂದ ಕನ್ಫ್ಯೂಷನ್ ಆಗುತ್ತೆ. ಏನು ತೊಂದರೆ ಇಲ್ಲ. ಅವಾಗ ಬರ್ತಾರೆ, ಕೇಳ್ತಿದ್ದೆ ಅವ್ರೇನೋ ಒಂದು ಸಣ್ಣದಾಗಿ ಒಂದು ಸಮಾವೇಶ ಮಾಡಿ, ನೀವು ನಮ್ಮ ಸಮಾಜದಲ್ಲಿ ಭಾಳ ದೊಡ್ಡ ವ್ಯಕ್ತಿಗಳು, ನೀವು ಬರಲೇಬೇಕು ಅಂತ. ನನಗೆ ಅವಾಗ ಇರೋ ಬ್ಯುಸಿಗೆ ಸಮಾಜನ ಗಿಮಾಜನ ಸ್ವಲ್ಪ ದುಡ್ಡು ಕೊಟ್ಟು ಕಳ್ಸೋಣ ಅಂತಾರೆ. ಅವರೆಲ್ಲ ಇಲ್ಲ, ನೀವು ಒಂದು ಸಾರಿ ಬಂದು ಮಾಡಿಬಿಡಿ ಅಂತ. ಅಷ್ಟೊತ್ತಿಗೆ ನಾನು ತುಂಬ ಫೇಮಸ್ ಆಗಿದ್ದು. ಆಯಿತು, ನಮ್ಮ ವರ್ಚಸ್ಸು ಸಮಾಜಕ್ಕೆ ಹೋದರೆ ಹೋಗಲಿ, ಒಂದು ಕಾರ್ಯಕ್ರಮ ತಾನೇ ಅಂತ ನಾನು ಒಪ್ಕೊಂಬಿಡ್ತೀನಿ. ಅವ್ರಿಗೆ ಮಾಡೋಣ, ಆಯಿತು ಮಾಡಿರಿ ಅಂದರೆ ಅವ್ರು ಹೇಳ್ತಾರೆ ಒಂದು ಮೀಟಿಂಗ್ ಮಾಡಿ ಅಂದರೆ, ಮೀಟಿಂಗ್ನಲ್ಲಿ ನೋಡ್ತೀನಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು, ಸಮಾಜದೆಲ್ಲ ವಿಚಾರ ಗೊತ್ತಾಗ್ತದೆ. ಸಮಾಜದೆಲ್ಲ ವಿಚಾರ ಗೊತ್ತಾಗುತ್ತೆ. ಗೊತ್ತಾದ ನಂತರ ಕೇಳ್ತೀನಿ, ಎಷ್ಟು ಸಾವಿರ ಜನ ಸೇರಿಸ್ಬೇಕಪ್ಪ ಅಂತ. ಒಂದು 50,000 ಜನ ಅಂತ. 50,000 ಜನ ನಾನು ಕರೆದಿದ್ದೆ, ಅವ್ರು ಸೇರಿಸ್ಬಿಡ್ತಾಯಿದ್ದೆ. ನಾನು ಅಂದ್ಕೊಳ್ತೀನಿ ಅದು ಟೈಮ್ ಡೆಸ್ಟಿನಿ ಅಂತಾರೆ ಅದನ್ನು. ಎಲ್ಲ ಜಾಗಗಳಲ್ಲೂ ಹೋಗಿ ಜಾಗೃತಿ ಮೂಡಿಸ್ಬಿಟ್ಟು ಆಮೇಲೆ ನಾವು ಮಾಡೋಣ ಅಂತ ಹೇಳ್ತೀನಿ. ಆಮೇಲೆ ಹೋಗ್ತೀನಿ ನಾನು ಪ್ರತಿಯೊಂದು ತಾಲೂಕಿಗೂ ಹೋಗ್ತೀನಿ ಕರ್ನಾಟಕದಲ್ಲಿ. ಪ್ರತಿಯೊಂದು ಜಿಲ್ಲೆನಲ್ಲೂ ಜಿಲ್ಲಾ ಸಮಾವೇಶಗಳು ಮಾಡ್ತೀನಿ. ಹಂಗೆ ಮಾಡೋ ಸಂದರ್ಭದಲ್ಲಿ ಹಂಗೆ ಮಾಡಿ ಬೆಂಗಳೂರು ಮಹಾಸಮ್ಮೇಳನ ಮಾಡ್ತೀನಿ ಅಂದ್ಕೊಳ್ಳಿ. ಆ ಮಾಡೋ ಹಂತದಲ್ಲಿ ದಾವಣಗೆರೆಯಲ್ಲಿ ಒಂದು ಮೌನೇಶ್ವರನ ರಥಯಾತ್ರೆಗೆ ರಥನ ಉದ್ಘಾಟನೆ ಮಾಡಬೇಕು ಅಂತ ಹೇಳ್ತಾರೆ ನನಗೆ. ದಾವಣಗೆರೆಯಲ್ಲಿ ಒಂದು ಶೂಟಿಂಗ್ ನಡೀತಾ ಇರ್ತದೆ. ಮೋಸ್ಟ್ಲಿ ದುರ್ಗಾ ಇರಬೇಕದು ಧಾರಾವಾಹಿ. ರಾತ್ರಿ 11 ಗಂಟೆವರೆಗೂ ಮಾಡಿ 12 ಗಂಟೆಗೆ ಒಂದು ಮೀಟಿಂಗ್ ಮಾಡಿ 12 ಗಂಟೆಗೆ ನಾವು 3 ಜನ ಹೋಗ್ತೀವಿ ಅದರಲ್ಲಿ ದಾವಣಗೆರೆಗೆ. ಆನೆಗೋಡು ಅಂತ ಒಂದು ಜಾಗ ಬರ್ತದೆ ದಾವಣಗೆರೆ, ಗೊತ್ತಲ್ಲ? ಅದು ಆನೆಗೋಡು ಹೈವೇ. ಇಲ್ಲಿಂದ ನಾವು ಬಿಡ್ತೀವಿ ಮಧ್ಯರಾತ್ರಿನಲ್ಲಿ. ಅಲ್ಲಿ ಬಿಟ್ಟರೆ ನಾನು ಮುಂದೆ ಕೂತಿರ್ತೀನಿ. ನನಗೆ ಸ್ವಲ್ಪ ಎಲ್ಲ ಆಗಿರ್ತದೆ, ಕಾಲು ನಾನು ಯಾವಾಗಲೂ ಮಡಚಿ ಕೂತ್ಕೋಬೇಕು. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರ್ತದೆ. ಅವನಲ್ಲಿ VRL ಅವರು ಕಾಪಿ ಟೀ ಗಾಡಿ ನಿಲ್ಲಿಸ್ತಾರೆ, ಗೊತ್ತಲ್ಲ, ದಾವಣಗೆರೆಗೆ ಹೋಗುವಾಗ. ಅಲ್ಲಿ ಗಾಡಿ ನಿಲ್ಲಿಸ್ತಾನೆ ಡ್ರೈವರು. ನಿಲ್ಲಿಸಿದ ಮೇಲೆ ನಾನೇನು ಹೇಳ್ತೀನಿ, ನೀನು ಮುಂದೆ ಬಾರಪ್ಪ, ಒಬ್ಬನಿಗೆ ಹೇಳ್ತೀನಿ ಮುಂದೆ ಬಾ, ಹಿಂದೆ ನಾನು ಸ್ವಲ್ಪ ಕಾಲು ಚಾಚ್ಕೊಂಡು ಕೂತ್ಕೋತೀನಿ. ಅಲ್ಲಿ ಚೇಂಜ್ ಆಗ್ತೀನಿ ನಾನು ಕಾರಲ್ಲಿ ಚೇಂಜ್ ಆಗಿ ಹೋಗ್ತಾನೆ. ಒಂದು 10 ಕಿಲೋಮೀಟ್ರ್ ಹೋದ ತಕ್ಷಣ ಆಕ್ಸಿಡೆಂಟ್ ಆಗುತ್ತೆ. ಕಾರಿನಲ್ಲಿದ್ದವರೆಲ್ಲ ಸತ್ತೋಯ್ತಾರೆ, ನಾನೊಬ್ಬನೇ ಉಳಿತೀನಿ. ಕಾರಿನಲ್ಲಿದ್ದವರೆಲ್ಲ ಸತ್ತೋಗ್ತಾರೆ. ಹೆಂಗಾಯ್ತು ಆಕ್ಸಿಡೆಂಟ್? ನಿಂತಿರೋ ಲಾರಿಗೆ ಹೋಗಿ ಹೊಡೆದು ಬಿಡ್ತಾನೆ ನಮ್ಮ ಗಾಡಿ. ಸುಮ್ಮನೆ ನಿಂತವನು ನಿಂತಿರೋ ಗಾಡಿ ಹೊಡೆದು ಬಿಡ್ತಾನೆ. ಸಂಜೆ ಬೆಳಗಿನ ಜಾವ 4:30-5 ಗಂಟೆಲಿ. ಅಯ್ಯಯ್ಯೋ, ನಿದ್ಗಣ್ಣು. ನನ್ನ ಜೊತೆಲಿ 3 ಜನ ಸತ್ತು ಹೋಗ್ತಾರೆ, ನಾನೊಬ್ಬನೇ ಉಳಿತೀನಿ. ಕಾರೆಲ್ಲ ಪಚಡಿ ಆಗಿದೆ. ನಾನು ಕೂತಿರೋ ಕಾಲ ಮೇಲೆ ಕಾಲು ಹಾಕ್ಕೊಂಡಿದ್ದು, ಕಾಲು ಉಳಿದಿರುತ್ತೆ. ನನ್ನ ಫೇಸೆಲ್ಲ ಹೊರಟೋಗುತ್ತೆ. ಆ ಫೇಸ್ ನೋಡಿದ್ದೀರಲ್ಲ, ಆ ಫೇಸ್ಗೂ ಈ ಫೇಸ್ಗೂ ವ್ಯತ್ಯಾಸ ಇಲ್ವಾ? ಕರೆಕ್ಟು. ಪೂರ್ತಿ ಪೋಷನ್ ತೆಂಗಿನಕಾಯಿನ ನಾವು ಗೋಣಿಚೀಲದಲ್ಲಿ ಇಟ್ಟು ಚಚ್ಚಿದ್ರೆ ಹೆಂಗಾಗ್ತದೆ ಹಂಗಾಗ್ಬಿಡುತ್ತೆ ಮುಖ. ಆಮೇಲೆ ನಾನು ಅಡ್ಮಿಟ್ ಮಾಡ್ತಾರೆ ನೈಟಲ್ಲಿ. ಬೆಳಗಿನ ಜಾವೆಲ್ಲ ಓಡಿ ಬರ್ತಾರೆ. ಆಮೇಲೆ ನಾನು ಮೊದಲನೇ ಪೇಷಂಟು ಏರ್ ಲಿಫ್ಟ್ಗೆ ಕರ್ನಾಟಕದಲ್ಲಿ ಮೊದಲನೇ ಪೇಷಂಟ್ ನಾನೇ. ಅಂದರೆ ಹೆಲಿಕಾಪ್ಟರ್ನಲ್ಲಿ ಮಣಿಪಾಲಿಗೆ ಶಿಫ್ಟ್ ಆಗ್ತೀನಿ. ಯಾಕೆ ರೋಡಲ್ಲಿ ಬಂದರೆ ಟೈಮ್ ಆಗುತ್ತೆ ಹೊಟ್ಟೋಗ್ತೀನಿ ಅಂತ. ಆಮೇಲೆ ಇಲ್ಲಿ ಬಂದು 3 ತಿಂಗಳು ಇರ್ತೀನಿ. ಬಾಯಿ ಎಲ್ಲ ಹೊಲ್ದು ಬಿಟ್ಟಿರ್ತಾರೆ, ಪೂರ್ತಿ ಫೇಸೇ ಎಲ್ಲ ಪೀಸ್. ಆಮೇಲೆ ಉಳಿತೀನಿ. ಒಂದು ಘಟನೆ ನನ್ನನ್ನು ಶಾಶ್ವತವಾಗಿ ಸಮಾಜಕ್ಕೆ ಹೋಗಬೇಕು ಅಂತ ಅನಿಸುತ್ತೆ. ಅದು ಯಾವುದಪ್ಪ ಅಂದರೆ, ನಾನು ಆಗಿರೋ ಆಕ್ಸಿಡೆಂಟು ರೀತಿ ಜೊತೆಗೆ ನನಗೆ ನನ್ನನ್ನು ICUನಲ್ಲಿ ಹಾಕಿದಾಗ ನನ್ನ ಮುಂದೆ ದಿನಕ್ಕೆ 4-5 ಬಾಡಿ ಸತ್ತೋಗ್ತಾರೆ. ನಾನು 1 ವಾರ ಅಲ್ಲೇ ಇರ್ತೀನಿ. ಈಗ ಬಂದು ನೆಕ್ಸ್ಟ್ ಅವರಲ್ಲಿ ಇರೋಲ್ಲ, ಸತ್ತೋಗ್ತಾ ಇರ್ತಾರೆ. ನನ್ನ ಮೈ ಮೇಲೆ ಒಂದೇ ಒಂದು ಬಟ್ಟೆ ಇರೋಲ್ಲ. ಬಟ್ಟೆ ಅಂದರೆ ಅದೇನಿಲ್ಲಲ್ಲ, ಎಲ್ಲ ಕಟ್ಬಿಟ್ಟಿರ್ತಾರೆ. ಅನ್ಕಾನ್ಷಿಯಸಲ್ಲಿ ಇರ್ತೀನಿ 1 ವಾರ. ಆಮೇಲೆ ಅಲ್ಲಿ ನೋಡ್ತೀನಿ, ಭಾಳ ಹತ್ತುಬಿಡ್ತೀನಿ. ನಾನು ಹೆಂಗಿದ್ದಂಥವ್ನು, ನಾನು ಇಷ್ಟು ದೊಡ್ಡ ಹೆಸರು ಮಾಡಿದವ್ರನ್ನ ಹಿಂಗಾಗೋಯ್ತಲ್ಲ, ಏನು ತಪ್ಪು ಮಾಡಿದೆ ನಾನು.
ಅಂತ ಭಾಳ ಫೀಲ್ ಆಗ್ತದೆ ನನಗೆ. ಅದಾದ ನಂತರ ಆಮೇಲೆ ಒಂದು ಸಾರಿ ಒಂಥರ ಆಗುತ್ತೆ, ಓಕೆ ನನ್ನ ಜನ್ಮ ಇಲ್ಲಿಗೆ ಇದೊಂದು ಇದೊಂದು ಎಂಡು. ಏನಾದರೂ ಉಳಿಸಿದರೆ ವಿಶ್ವಕರ್ಮ ಉಳಿಸಿದ್ದಾನೆ, 2ನೇ ಜನ್ಮ ಕೊಟ್ಟಿದ್ದಾನೆ. ಇನ್ನು ಮುಂದೆ ನಾವು ಈ ಸಮಾಜಕ್ಕೆ ಸಮರ್ಪಣೆ ಆಗಬೇಕು ಅಂತಾಗುತ್ತೆ ನನ್ನ ಮನಸ್ಸಿಗೆ, ಯಾರು ಹೇಳಲ್ಲ ನಾನು. ಆಮೇಲೆ ಅನ್ಕೋತೀನಿ, ತುಂಬ ಕೊರಗ್ಬಿಡ್ತೀನಿ ನಾನು ಅಲ್ಲಿ. ಅದಾದ ನಂತರ ಬೆಡ್ಗೆ ಹಾಕ್ತಾರೆ. ಬೆಡ್ಗೆ ಹಾಕಿದ್ರೆ ಎಲ್ಲರೂ ಬಂದು ನಮಗೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇರ್ತದೆ. ಅವಾಗ ಆರ್ಟಿಸ್ಟ್ ಆಗಿರ್ತೀನಿ, ಎಲ್ಲ ಇದಾಗಿರ್ತಾರೆ, ಎಲ್ಲ ಬಂದು ನೋಡಿರ್ತಾರೆ. ಭಾಳಷ್ಟು ಜನ ನನ್ನ ಫೈನಾನ್ಸರ್ಗಳೆಲ್ಲ ನನ್ನನ್ನು ಬಂದು ನೋಡೋಲ್ಲ, ಕೆಲವರು ಕೋಟಿಗಟ್ಟಲೆ ದುಡ್ಡು ಕೊಟ್ಟಿರ್ತೀನಿ ನಾನು, ಬರಲ್ಲ. ನಾನು ಒಂದು ವಾರ ಇದ್ದಾಗಲೂ ಯಾರೂ ನಾನು ನೋಡಿರೋಕ್ಕೆ ಬಂದಿರೋಲ್ಲ. ನನ್ನ ಹೆಂಡ್ತಿ ಒಳಗಡೆ ಬಿಟ್ಟಿರಲ್ಲ ಅಂತ ಒಂದು, ಅದಾದಮೇಲೆ ಅದು ಬಿಡಬೇಕಲ್ಲ, ಸ್ಪೆಷಲ್ ರೂಮಲ್ಲಿ ಹಾಕ್ಸ್ಕೊಂಡು ಇಡ್ತೀನಿ. 2 ರೂಮ್ ಇರ್ತದೆ ನನಗೆ ಅಂತ. ಹಾಕ್ಸಿದ್ರೆ ಎಲ್ಲರೂ ಬಂದು ನೋಡ್ತಾರೆ. ನಾನು ಒಬ್ಬರ ಹೆಸರು ಹೇಳ್ತೀನಿ, ಈಗ ಅವ್ರ ಹೆಸರೆಲ್ಲ ಬೇಡ, ಸುಮ್ಮನೆ ಯಾಕೆ ಅವರೆಲ್ಲ ನಮ್ಮ ದೃಷ್ಟಿನಲ್ಲಿ ಅವ್ರು ಇಲ್ಲ, ಮತ್ತು ಅವ್ರ ಹೆಸರು ನೆನಪು ತರೋದು ಬೇಡ. ನಾನು ತುಂಬ ದುಡ್ಡು ಕೊಟ್ಟಿರ್ತೀನಿ ಭಾಳ ಜನಕ್ಕೆಲ್ಲ. ನನಗೆ ಒಬ್ಬ ಹೇಳ್ತಾನೆ, ನಾನು ಬಂದು ಕೇಳ್ತೀನಿ, ಅವ್ರು ಯಾಕೆ ಬಂದಿಲ್ಲ ಅಂತ ಅವ್ನು ಕೇಳ್ತೀನಿ. ಅವ್ನು ಹೇಳ್ತಾನೆ, ನಾನು ನಿಮ್ಗೆ ಬೇಜಾರಾಗುತ್ತೆ ಅಂತ. ಹೇಳೋ ಪರವಾಗಿಲ್ಲ ಅಂತೀನಿ. ನಾನು ಮಾತಾಡೋದಿಲ್ಲ, ಕೈಯಲ್ಲಿ ಬರ್ದಿಡೋದು. 3 ತಿಂಗಳು ಮಾತೇ ಇಲ್ಲ ನನಗೆ. ಅಲ್ಲೆಲ್ಲ ಹೊಲ್ದುಬಿಟ್ಟಿರ್ತಾರೆ ಹಿಂಗೆ, ಇಲ್ಲೊಂದು ಹೋಲ್ ಮಾಡಿರ್ತಾರೆ, ಅದು ಬಿಟ್ಟರೆ ಇನ್ನೇನಿರೋಲ್ಲ ನನಗೆ. ಲಿಕ್ವಿಡ್ ಒಂದೇ ಇರುತ್ತೆ. ಓಕೆ, ಏನು ಅಂತ ಕೇಳ್ತೀನಿ. ಅವ್ನು ಹೇಳ್ತಾನೆ, ನೀವು ಆಕ್ಸಿಡೆಂಟ್ ಆಗಿ ನೆಕ್ಸ್ಟ್ ಡೇ ಪೇಪರಲ್ಲೆಲ್ಲ ನಿಮ್ಮ ಪ್ರಾಣದಿಂದ ಉಳಿಯಲ್ಲ ನೀವು ಅಂತ ಬಂತು, ನಮ್ಮವರೆಲ್ಲ ಕೆಲವರೆಲ್ಲ ಪಾರ್ಟಿ ಮಾಡಿಬಿಟ್ರಣ್ಣ ಅಂತಾರೆ. ಯಾರು? ನಾನು ದುಡ್ಡು ಕೊಟ್ಟಿರ್ತೀನಲ್ಲ, ಅವರೆಲ್ಲ ಪಾರ್ಟಿ ಮಾಡಿಬಿಟ್ರು ಕನಿಷ್ಕ ಹೋಟ್ಲಲ್ಲಿ ಅಂತ. ಆವಾಗ ನನಗೆ ಭಾಳ ನೋವಾಗ್ಬಿಡುತ್ತೆ. ನನ್ನ ಹತ್ರ ದುಡ್ಡು ತೊಗೊಂಡವರು ಅಟ್ಲೀಸ್ಟ್ ನಾನು ಉಳೀಲಿ ಅಂತ ಹೇಳಬೇಕು. ನನ್ನ ಹೆಂಡ್ತಿಗಾದರೂ ಬಂದು ಮಾತಾಡಿಸ್ಬೇಕು, ಏನೂ ಆಗಲ್ಲ ಅಂತ. ಸತ್ಯಾಸತ್ಯತೆ ತಿಳಿಬೇಕು, ಉಳಿತಾನ ಇಲ್ವಾ ಅಂತ. ಆಕ್ಸಿಡೆಂಟ್ ಆಗಿ ನೆಕ್ಸ್ಟ್ ಡೇನೇ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಮನಸ್ಸಲ್ಲಿ ನಾನು ಎಷ್ಟು ವಿಲನ್ ಆಗಿರ್ತೀನಿ. ಆಗ ಒಂದು ಡಿಸೈಡ್ ಮಾಡ್ತೀನಿ, ಪರಮೇಶ್ವರ್, ಯಾವ ವೃತ್ತಿ ನಮ್ಮ ಸಾವನ್ನು ಬಯಸುತ್ತೆ ಆ ವೃತ್ತಿಗೆ ಮಾಡಬಾರ್ದು ಅಂತ ತೀರ್ಮಾನ ಮಾಡ್ತೀನಿ. ನಾನು ಬಡ್ಡಿ ಕೊಡ್ತೀನಿ ಅನ್ನೋ ಉದ್ದೇಶಕ್ಕೆ ಬಡ್ಡಿಗೆ ತೊಗೊಂಡಿರ್ತಾರೆ ಹಣ. ಅವ್ರು ಬಡ್ಡಿ ಕಟ್ಟೋಕ್ಕಾಗದೇ ಇದ್ದರೆ ಅವ್ರು ಬಯಸೋದೇನು ನನ್ನ ಸಾವನ್ನೇ ತಾನೆ. ಸೊ ನಾನು ಬಡ್ಡಿ ಕೊಡೋದು ವ್ಯವಹಾರ, ನನ್ನ ಸಾವನ್ನು ಬಯಸೋದಾದರೆ ನಾನು ನನ್ನ ಜೀವಮಾನದಲ್ಲಿ ಬಡ್ಡಿ ಕೊಡಬಾರ್ದು ಅಂತ ತೀರ್ಮಾನ. ಅದಾದ ನಂತರ ಯಾರು ಕನಿಷ್ಕದಲ್ಲಿ ನನ್ನ ಸಾವನ್ನು ಕೊಂಡಾಡಿದ್ರೋ ಅವ್ರಿಗೆ ದುಡ್ಡೇ ಕೇಳಬೇಡ ಅಂದ್ಬಿಡ್ತೀನಿ. ಬಿಟ್ಬಿಡ್ರಿ? ಇವತ್ತು ಬಿಟ್ಬಿಟ್ಟಿದ್ದೀನಿ. ಕೋಟಿಗಟ್ಟಲೆ ಅವ್ರು ನನ್ನ ಎದುರಿಗೆ ಬರೋಕ್ಕೆ ಅಷ್ಟೇ ಆಗೋಲ್ಲ. ಬಟ್ ನನಗೆ ಗೊತ್ತು, ಅವ್ರಿಗೆ ಗೊತ್ತಿಲ್ಲ. ಇದೆಲ್ಲರಿಗೂ ಗೊತ್ತು, ಇಂಡಸ್ಟ್ರಿನಲ್ಲಿ ಎಲ್ಲರಿಗೂ ಭಾಳ ಜನ ಗೊತ್ತಿದೆ. ಮತ್ತು ನಾನು ದುಡ್ಡೇ ಕೇಳಲಿಲ್ಲ. ಕೆಲವು ಕೇಸ್ ಹಾಕಿದ್ದೆ, ಕೇಸಲ್ಲೂ ಗೆದ್ದೆ ನಾನು. ನಿಮ್ಮ ಕಡೆ ಆಯಿತು? ಕೇಸ್ ಗೆದ್ದು ಅವ್ರಿಗೆ ಜೈಲಿಗೆ ಹಾಕು ಅಂತಲೇ ಆರ್ಡ್ರ್ ಆಯಿತು. ನಾನು ಜೈಲಿಗೆ ಹಾಕ್ಬಿಡ್ರಿ, ಬಿಟ್ಬಿಡ್ರಿ ಅಂದೆ. ಟಚ್ ವುಡ್, ಸತ್ಯ ಹೇಳ್ತಾ ಇದ್ದೇನೆ. ಯಾರು ಅಂತ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ, ಕೆಲವರು ಸತ್ತೋಗಿದ್ದಾರೆ. ಕೇಸಲ್ಲಿ ನಾನು ಗೆದ್ದರೂ ನನ್ನ ಹತ್ರ ದುಡ್ಡಿಲ್ಲ ಅಂತ ಗೊತ್ತಲ್ಲ. ಗೆಲ್ಲಬೇಕಾಗಿತ್ತು ಅಷ್ಟೇ, ನಾನು ಪ್ರೂವ್ ಮಾಡಬೇಕಾಗಿತ್ತು, ನಂಗೆ ದುಡ್ಡು ಕೊಡಬೇಕು. ಮತ್ತು ನಾನು ಕೇಳಲಿಲ್ಲ. ಅವ್ರಿಗೆ ಜೈಲಿಗೆ ಹಾಕೋಕ್ಕೆ ಹೋಗೋಕ್ಕೂ ಇಲ್ಲ. ಇನ್ನೂ 4-5 ಕೇಸ್ಗಳಲ್ಲಿ ಭಾಳಷ್ಟು ಜನ ದುಡ್ಡು ಕೊಡೋರೇ ಇದ್ದಾರೆ. ನಾನು ಅವ್ರನ್ನೇನು ಮಾಡಬೇಡ್ರಿ ಅಂದ್ಬಿಟ್ಟು ಅವತ್ತು ತೀರ್ಮಾನ ಮಾಡಿದೆ. ಇವತ್ತವರೆಗೂ ನಾನು ಬಡ್ಡಿಗೆ ದುಡ್ಡು ಕೊಡೋಲ್ಲ ಯಾರಿಗೂ. ಹಂಗೆ ಕಷ್ಟ ಅಂತ ಬಂದರೆ ದುಡ್ಡು ಕೊಟ್ಬಿಡ್ತೇನೆ ವಿನಃ ಬಡ್ಡಿಗೆ ಕೊಡೋದಿಲ್ಲ. ಸಾಲ ಅಂತ ಕೊಡೋಲ್ಲ? ಸಾಲ ಅಂತ ಕೊಡೋದಿಲ್ಲ. ತಗೊಂಡು ಹೊರಟೋಗಿ ಹೊರಟೋಗ ಬಡ್ಡಿ ಕೊಡಲ್ಲ. ಸಾಲ ಅಂತ ಕೊಡ್ಬೋದು, ನೀನು ವಾಪಸ್ ಕೊಡ್ತೀನಿ ಅಂದರೆ ಕೊಡ್ಬೋದು, ಬಡ್ಡಿಗೆ ತೊಗೊಂಡ್ಬಾರ್ದು. ಬಡ್ಡಿ ವ್ಯಾಪಾರ ಇಲ್ಲ? ಇಲ್ಲ. ಅವತ್ತು ಬಿಟ್ಟಿದ್ದು ನಾನು ಆಸ್ಪತ್ರೆಯಲ್ಲಿ. ನೋಡಿ ಅಂತ. ಮತ್ತು ಆ್ಯಕ್ಚುಲಿ ಅವ್ರು ಬಯಸೋದು ಸಾವನ್ನೇ. ಈಗ ಸಾಲ ಕೊಟ್ಟು ಅವನು ಕೇಳಬಾರ್ದು ಅಂದರೆ ಅವ್ನು ಜೀವಂತ ಇದ್ದರೆ ಕೇಳಿ ಎಲ್ಲರೂ ಅಷ್ಟೇ ಅಲ್ಲ. ಅದಕ್ಕೆ ಹೇಳೋದು ನಾನು, ನಮ್ಮ ಸಾವನ್ನು ಅದೊಂದೇ ಅಲ್ಲ, ಯಾವುದೇ ವೃತ್ತಿ, ಯಾವುದೇ ಬಿಸ್ನೆಸ್ ಆಗಲಿ, ನಮ್ಮ ಸಾವನ್ನು ಬಯಸುತ್ತೆ ಅಂದರೆ ಆ ವೃತ್ತಿ ಬೇಡ ರೀ. ಮನೆ ಮಕ್ಕಳನ್ನೆಲ್ಲ ತಬ್ಲಿ ಮಾಡಿ ಈಗ ರೌಡಿಸಮ್ ಮಾಡ್ತಾರಲ್ಲ, ಇನ್ನೊಬ್ಬ ರೌಡಿ ಏನು ಬಯಸ್ತಾನೆ? ಇನ್ನೊಬ್ಬ ಇನ್ನೊಬ್ಬರೊಟ್ಟಿಗೆ ಸಾವನ್ನೇ ತಾನೆ. ಯಾಕೆ ಬೇಕದು? ನಮ್ಮ ಬದುಕು ಇನ್ನೊಬ್ಬರಿಗೆ ಆದರ್ಶವಾಗಿರಬೇಕೆ ವಿನಃ ನಮ್ಮ ಬದುಕು ಕೊನೆಯಾಗಿ ನಮ್ಮ ಮನೆಯವರೇ ಬೀದಿ ಪಾಲಾಗೋದಾದರೆ ಆ ಕೆಲಸ ಯಾಕೆ ಮಾಡಬೇಕು? ಅದು ಇಂದ ಏನಾಗುತ್ತೆ? ಹೌದಲ್ಲ? ಬಿಟ್ಬಿಟ್ಟೆ. ಸೊ ಆಸ್ಪತ್ರೆಗೆ ಜ್ಞಾನೋದಯ ಆಗೋಯ್ತು ಅಷ್ಟೇ. ಆಸ್ಪತ್ರೆಗೆ ಜ್ಞಾನೋದಯ ಆಗೋಯ್ತು. ಈ ಸಾಲ ತಗೊಂಡವ್ರಿಗೂ ಜ್ಞಾನೋದಯ ಆಗೋಯ್ತು. ಓ, ಹಿಂಗೂ ಇರ್ತಾನೊಬ್ಬ ಅಂತ. ಇವತ್ತವರೆಗೂ ನಾನು ಅವ್ರನ್ನ ಯಾರನ್ನೂ ಮಾತಾಡ್ಸೋದು ಇಲ್ಲ. ಆಮೇಲೆ ಅವ್ರನ್ನ ತೆಗೆದು ಬಿಟ್ಟೆ ಮೈಂಡಿಂದ.
ನನಗೇನು ದುಃಖ ಇಲ್ಲ, ಅವ್ರು ದುಡ್ಡು ಕೊಡಬೇಕು. ಇವತ್ತು ನಾನು ಹೆಂಡ್ತಿಗೂ ಹೇಳಲಿಲ್ಲ ನಾನು. ಸ್ನೇಹಿತರೆ, ಕಲಾ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ, ನಿಮ್ಮ ಜೀವನಕ್ಕೆ ಆಧಾರ ಸ್ತಂಭವಾಗುವಂಥ ಕಥೆಗಳನ್ನು ನೋಡಿ ವಿಚಾರ ತಿಳ್ಕೊಳ್ಳಿ. ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.